ಕೃಷ್ಣ ಹುಟ್ಟೂರಲ್ಲಿ ಅಂತಿಮ ಯಾತ್ರೆ ನಡೆಸುವುದಕ್ಕೆ ಚರ್ಚೆಯನ್ನು ಮಾಡಲಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಆಗಮಿಸಿದ ಬಳಿಕ ಚರ್ಚೆಯನ್ನು ನಡೆಸಲಾಗುತ್ತೆ. ಸೋಮನಹಳ್ಳಿಯಲ್ಲಿ ಅಂತಿಮ ಯಾತ್ರೆ ಮಾಡೋದಕ್ಕೆ ಈಗಾಗಲೇ ಚರ್ಚೆ ನಡೀತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕುಟುಂಬಸ್ಥರ ಜೊತೆ ಚರ್ಚೆ ಆದ ನಂತರದಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಅವರ ಹುಟ್ಟೂರು ಸೋಮನಹಳ್ಳಿಯಲ್ಲೇ ಅಂತಿಮ ವಿಧಿವಿಧಾನವನ್ನ ನೆರವೇರಿಸಬೇಕು ಅಂತ ಹೇಳಿ ಎಲ್ಲ ರೀತಿಯ ಪ್ಲಾನ್ಗಳು ಆಗ್ತಾ ಇದೆ. ಆದರೆ ಅಂತಿಮವಾಗಿ ನಿರ್ಧಾರ ಡಿಸಿಎಂ ಡಿಕೆ ಶಿವಕುಮಾರ್ ಆಗಮಿಸಿದ ನಂತರದಲ್ಲಿ ಕುಟುಂಬಸ್ಥರೆಲ್ಲರೂ ಕೂಡ ಸೇರಿ ಒಂದು ಚರ್ಚೆಯನ್ನು ನಡೆಸಿ ಯಾವ ರೀತಿ ಮಾಡಬೇಕು ಅನ್ನುವಂತಹ ಕುರಿತಂತೆ ನಿರ್ಧಾರವನ್ನು ಮಾಡ್ತಾರೆ. ಎಚ್ ಡಿ ರೇವಣ್ಣರವರು TV9 ವೀಕ್ಷಣೆ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಏನು ಗಮನಿಸ್ತಾ ಇದ್ದೀರಿ. SM ಕೃಷ್ಣರವರು ವಿಧಿವಶರಾದಂತಹ ಹಿನ್ನೆಲೆಯಲ್ಲಿ ಅದರ ಪಿನ್ ಟು ಪಿನ್ ಮಾಹಿತಿಯನ್ನು TV9 ನಿಮಗೆ ಬೆಳಗ್ಗೆಯಿಂದಲೂ ಕೂಡ ಕೊಡ್ತಾ ಇದೆ. ಆ ದೃಶ್ಯಗಳನ್ನ ಎಚ್ ಡಿ ರೇವಣ್ಣ ಅವರು ಅವರ ಮನೆಯಲ್ಲಿಯೇ ಕುಳಿತು ಅಂತಿಮ ಯಾತ್ರೆಯ ಅಂತಿಮ ದರ್ಶನದ ವ್ಯವಸ್ಥೆಗಳಾಗಿರಬಹುದು, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, SM ಕೃಷ್ಣ ಅವರು ನಡೆದು ಬಂದ ಹಾದಿ, ಇದೆಲ್ಲವನ್ನ TV9ನಲ್ಲಿ ಬಿತ್ತರ ಮಾಡ್ತಾ ಇರೋದ್ರಿಂದಾಗಿ ಎಚ್ ಡಿ ರೇವಣ್ಣ ಅವರು ಮನೆಯಲ್ಲೇ ಕುಳಿತು TV9 ವೀಕ್ಷಣೆ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಎಚ್ ಡಿ ದೇವೇಗೌಡರು ಕೂಡ ಬೆಳಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನ ಮಾತಾಡ್ತಾ ಹೋದ್ರು. ಯಾಕಂದರೆ ಸಮಕಾಲಿಕ ನಾಯಕರಾಗಿರೋದ್ರಿಂದ ಯಾವ ರೀತಿ ಟಫ್ ಸಿಚುಯೇಷನ್ಸ್ ಇತ್ತು ಆ ಸಂದರ್ಭದಲ್ಲಿ ಅದನ್ನೆಲ್ಲ ಮೆಟ್ಟಿ ನಿಂತು ನಡೆದು ಬಂದಂತಹ ಹಾದಿಯಾಗಿರ್ಬೋದು, ಕಲ್ಲು ಮುಳ್ಳು ಹಾದಿಯನ್ನು ಎದುರಿಸಿದಂತಹ ಧೀಮಂತ ನಾಯಕ ಯಾವ ರೀತಿನ ಮುಟ್ಟಿಗಿದ್ರು, ಅವರನ್ನು ಕಳೆದುಕೊಂಡಂತಹ ನೋವು ಯಾವ ರೀತಿ ಆಗ್ತಾ ಇದೆ ಅಂತ ಎಚ್ ಡಿ ದೇವೇಗೌಡರು ಕೂಡ ಬೆಳಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ TV9 ಜೊತೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ರು. ಇದೀಗ ಅವರ ಪುತ್ರ ಎಚ್ ಡಿ ರೇವಣ್ಣ ಅವರು ಮನೆಯಲ್ಲಿಯೇ ಕುಳಿತು TV9 ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರು ಕೂಡ ಒಂದು ರೀತಿ ಭಾವುಕರಾಗಿ ದೃಶ್ಯಗಳನ್ನ ನೋಡ್ತಾ ಇರುವಂತಹ ಅದನ್ನು ಗಮನಿಸ್ತಾ ಇದ್ದೀವಿ.